ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ತಂದೆಯಾದ ದೇವರೇ, ಈ ದಿನವನ್ನು ಕೊಟ್ಟದ್ದಕ್ಕಾಗಿ ನಮಗೆ ಅನಂತ ವಂದನೆಗಳು. ನಾವು ನಡೆಸುತ್ತಿರುವ ಈ ಶುಭ ವಾರ್ತೆಯನ್ನು ಅರಸಿ ಆಶೀರ್ವದಿಸಿರಿ. ಇನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೆಯಲು ಹೆಚ್ಚು ಜನರು ಇದಕ್ಕೆ ಸೇರಲೆಂದು ನಾವು ನಿಮ್ಮನ್ನೇ ಪ್ರಾರ್ಥಿಸುತ್ತೇವೆ. ವಾರಕ್ಕೊಮ್ಮೆ ನಮಗೆ ಬಂದು ಆ ಸಂದೇಶವನ್ನು ಸಾರಲು ನಮಗೆ ಶಕ್ತಿಯನ್ನು ನೀಡುತ್ತಿದ್ದಾರೆ ಅನಿತಾ ಡಿಸೋಜರವರು. ಅವರಿಗೆ ಇನ್ನೂ ಹೆಚ್ಚಾಗಿ ಸಾರಲು ಶಕ್ತಿಯನ್ನು, ಒಳ್ಳೆ ಆಶೀರ್ವಾದವನ್ನು, ಒಳ್ಳೆ ಆರೋಗ್ಯ ಭಾಗ್ಯವನ್ನು ಅವರಿಗೆ ದಯಪಾಲಿಸಿರಿ ತಂದೆಯೇ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಮಾತೆ ಮರಿಯಮ್ಮನವರೇ, ನಿಮ್ಮ ಪುತ್ರನಿಂದ ಬೇಡಿ ತನ್ನಿರಿ. ನಮ್ಮ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತೆ ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ, ಆದಿಯಂತೆ ಈಗಲೂ ದೈವಾಂತರಕ್ಕೂ ಆಮೇನ್. Amen. Thank you and praise God. Warm welcome to Praise the Lord. Thank you. ತುಂಬಾ ಚೆನ್ನಾಗಿ ಪ್ರೇಯರ್ ಮಾಡಿದ್ರಿ. ವಂದನೆಗಳು. And warm welcome to St. Peter's Church. ಐಸಾಯ ಪುಸ್ತಕ ಕಂಟಿನ್ಯೂ ಮಾಡೋಣ. ಹೋದ್ವಾರ 20 ಅಧ್ಯಾಯ ತನಕ ಮಾಡಿದ್ವಿ. 21ನೇ ಅಧ್ಯಾಯದಿಂದ ಬುಕ್ ಆಫ್ ಐಸಾಯ ಚಾಪ್ಟರ್ 21 ಸ್ಪೀಕ್ ಅಬೌಟ್ ವಾಚ್ಮೆನ್ಸ್ ಮೆಸೇಜ್, ಕಾವಲುಗಾರನ ಸಂದೇಶ. ಇಲ್ಲಿ ಯೆಶಾಯನು ಬಾಬೇಲಿನ ಪತನವನ್ನು ಮುಂಚಿತವಾಗಿ ಘೋಷಿಸುತ್ತಾನೆ. ದೇವರು ಹೇಳಿದ್ದದ್ದು ಖಂಡಿತ ನೆರವೇರುತ್ತದೆ ಅಂತ. ಗಾಡ್ಸ್ ವರ್ಡ್ ನೆವರ್ ಫೇಲ್ಸ್ ಅಂತ. ಇಲ್ಲಿ ಕಾವಲುಗಾರನು ದೇವರ ಸತ್ಯವನ್ನ ಜನರಿಗೆ ತಿಳಿಸುವವನಾಗಿದ್ದಾನೆ. ಹಾಗಾಗಿ ದೇವರ ವಾಕ್ಯವನ್ನ ನಂಬಿರಿ. ದೇವರು ಹೇಳಿದ್ದದ್ದು ಖಂಡಿತ ನೆರವೇರುತ್ತದೆ ಅಂತ ಯೆಶಾಯ 21ನೇ ಅಧ್ಯಾಯ ಹೇಳುತ್ತೆ. ಗಾಡ್ ಆಲ್ವೇಸ್ ಕೀಪ್ಸ್ ಹಿಸ್ ಪ್ರಾಮಿಸಸ್. 22ನೇ ಅಧ್ಯಾಯ ದೇವರನ್ನ ಮರೆತ ನಗರ, ದ ಸಿಟಿ ದಟ್ ಫಾರ್ಗಾಟ್ ಗಾಡ್. ಏನಾಗುತ್ತೆ ಆ ನಗರಕ್ಕೆ? ಯೆರೂಸಲೇಮಿನ ಜನರು ದೇವರನ್ನ ನಂಬದೆ ತಮ್ಮ ಸಿದ್ಧತೆಗಳ ಮೇಲೆ ಭರವಸೆ ಇಟ್ಟರು. ಹಾಗಾಗಿ ದೇವರು ನಿಜವಾದ ಆಶ್ರಯ ತನ್ನಲ್ಲೇ ಇದೆ ಎಂದು ನೆನಪಿಸುತ್ತಾರೆ. ಸೊ ಸಿದ್ಧತೆ ಮುಖ್ಯ, ಆದರೆ ದೇವರ ಮೇಲಿನ ನಂಬಿಕೆ ಇನ್ನೂ ಮುಖ್ಯ ಅಂತ ನಮ್ಗೆ ಈ ಅಧ್ಯಾಯ ತಿಳಿಸುತ್ತದೆ. ಎಲ್ಲಾ ವಿಷಯದಲ್ಲೂ ದೇವರನ್ನ ಮೊದಲು ಹುಡುಕಿ ಅಂತ ಯೆಶಾಯ ಪುಸ್ತಕ ಹೇಳುತ್ತೆ. ದೇವರೇ ನಮ್ಮ ಸುರಕ್ಷಿತ ಕೋಟೆ ಅಂತ. ಗಾಡ್ ಇಸ್ ಆರ್ ಸೇಫೆಸ್ಟ್ ಫೋರ್ಟ್ರೆಸ್. ನೆಕ್ಸ್ಟ್ ಅಧ್ಯಾಯ ಫಾಲ್ ಆಫ್ ಟೈರ್, ತೂರಿನ ಪತನ. 23ನೇ ಅಧ್ಯಾಯ ಸಂಪತ್ತಿನಿಂದ ಪ್ರಸಿದ್ಧವಾಗಿದ್ದ ತೂರ್ ನಗರವು ತನ್ನ ಹೆಮ್ಮೆಯಿಂದ ಕುಸಿಯುತ್ತದೆ. ದೇವರ ಮುಂದೆ ಐಶ್ವರ್ಯವು ಶಾಶ್ವತವಲ್ಲ ಅಂತ ನಮ್ಗೆ ತಿಳಿಸುತ್ತೆ ಈ ಅಧ್ಯಾಯ. ಹಾಗಾಗಿ ದೇವರು ಹಣಕ್ಕಿಂತ ಹೃದಯವನ್ನ ನೋಡುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. ಸಂಪತ್ತಿಗಿಂತ ದೇವರನ್ನೇ ನಂಬಿರಿ ಅಂತ ಈ ಅಧ್ಯಾಯ ಹೇಳುತ್ತೆ. ದೇವರ ಆಶೀರ್ವಾದವೇ ನಿಜವಾದ ಐಶ್ವರ್ಯ. ನಿಮ್ಮ ಹತ್ರ ಎಷ್ಟು ದುಡ್ಡು ಇದ್ರೂ ದೇವರ ಆಶೀರ್ವಾದವ ದೊಡ್ಡ ಐಶ್ವರ್ಯ. ಗಾಡ್ಸ್ ಬ್ಲೆಸ್ಸಿಂಗ್ ಇಸ್ ಟ್ರೂ ವೆಲ್ತ್ ಅಂತ ನಾವು ತಿಳ್ಕೊತೀವಿ. 24ನೇ ಅಧ್ಯಾಯ ಯೆಶಾಯ ಭೂಮಿಯ ನ್ಯಾಯ ತೀರ್ಪು, ಜಡ್ಜ್ಮೆಂಟ್ ಆನ್ ದ ಅರ್ತ್. ಪಾಪದಿಂದ ತುಂಬಿದ ಲೋಕದ ಮೇಲೆ ದೇವರು ನ್ಯಾಯ ತೀರ್ಪು ತರುತ್ತಾರೆ. ಆದರೂ ನಂಬಿಗಸ್ತರು ದೇವರನ್ನ ಸ್ತುತಿಸುತ್ತಾರೆ. ಹಾಗಾಗಿ ನ್ಯಾಯ ತೀರ್ಪನ್ನ ಮಧ್ಯೆಯೂ ದೇವರು ತನ್ನ ಜನರನ್ನ ಕಾಪಾಡುತ್ತಾರೆ ಅಂತ ನಾವು ತಿಳ್ಕೊತೀವಿ. ಯಾವ ಸಂದರ್ಭದಲ್ಲೂ ದೇವರಿಗೆ ನಂಬಿಗಸ್ತರಾಗಿರಿ ಅಂತ ಹೇಳುತ್ತೆ. ದೇವರೊಂದಿಗೆ ಇರುವವರು ಎಂದಿಗೂ ಒಂಟಿ ಅಲ್ಲ. ದೋಸ್ ವಿತ್ ಗಾಡ್ ಆರ್ ನೆವರ್ ಅಲೋನ್ ಅಂತ. ನೆಕ್ಸ್ಟ್ ಜಯದ ಸ್ತುತಿ, 25ನೇ ಅಧ್ಯಾಯ ಸಾಂಗ್ ಆಫ್ ವಿಕ್ಟ್ರಿ. ಯೆಶಾಯನು ದೇವರ ಮಹಿಮೆಯನ್ನ ಸ್ತುತಿಸುತ್ತಾನೆ. ದೇವರು ತನ್ನ ಜನರನ್ನ ರಕ್ಷಿಸಿ ದುಃಖವನ್ನ ಸಂತೋಷವಾಗಿ ಬದಲಾಯಿಸುತ್ತಾರೆ. ಹಾಗಾಗಿ ಈ ಅಧ್ಯಾಯದಲ್ಲಿ ದೇವರು ಮರಣವನ್ನ ಶಾಶ್ವತವಾಗಿ ಜಯಿಸುವ ನಿರೀಕ್ಷೆ ಕಾಣಿಸುತ್ತದೆ ಅಂತ ನಾವು ತಿಳ್ಕೊತೀವಿ. ದೇವರ ರಕ್ಷಣೆಯಲ್ಲಿ ಸದಾ ಸಂತೋಷವನ್ನ ಪಡೆಯಿರಿ ಅಂತ. ದೇವರೊಂದಿಗೆ ಕೊನೆಯ ಮಾತು ಯಾವಾಗಲೂ ಜಯವೇ. ವಿತ್ ಗಾಡ್ ವಿಕ್ಟ್ರಿ ಇಸ್ ಆಲ್ವೇಸ್ ದ ಫೈನಲ್ ವರ್ಡ್ ಅಂತ ಯೆಶಾಯ ಪುಸ್ತಕ ನಮ್ಗೆ ಹೇಳುತ್ತೆ. 26ನೇ ಅಧ್ಯಾಯ ಶಾಂತಿಯ ಹಾಡು, ಸಾಂಗ್ ಆಫ್ ಪ್ರೇಸ್. ಯೆಶಾಯನು ದೇವರ ಮೇಲೆ ಭರವಸೆ ಇಟ್ಟವರ ಶಾಂತಿಯನ್ನ ಹಾಡುತ್ತಾನೆ.
ನೀತಿವಂತರು ದೇವರ ಮಾರ್ಗದಲ್ಲಿ ನಡೆದು ಆತನನ್ನ ನಿರೀಕ್ಷಿಸುತ್ತಾರೆ. ಸಂಪೂರ್ಣ ಶಾಂತಿ ದೇವರ ಮೇಲೆ ಸ್ಥಿರವಾದ ನಂಬಿಕೆಯಿಂದ ಬರುತ್ತದೆ ಅಂತ ನಾವು ತಿಳ್ಕೊತೀವಿ. ದೇವರ ಮೇಲೆ ದೃಢವಾಗಿ ಭರವಸೆ ಇಡಿ ಅಂತ ಈ ಅಧ್ಯಾಯ ಹೇಳುತ್ತೆ. ಟ್ರಸ್ಟ್ ದ ಲಾರ್ಡ್ ವಿತ್ ಆಲ್ ಯೋರ್ ಹಾರ್ಟ್. ದೇವರಿಲ್ಲದಿರುವ ಮನಸ್ಸು ಶಾಂತಿಯಿಂದ ದೇವರಲ್ಲಿರುವ ಮನಸ್ಸು ಶಾಂತಿಯಿಂದ ತುಂಬಿರುತ್ತದೆ. ಅ ಹಾರ್ಟ್ ಫಿಕ್ಸ್ಡ್ ಆನ್ ಗಾಡ್ ಇಸ್ ಆಲ್ವೇಸ್ ಫಿಲ್ಡ್ ವಿತ್ ಪೀಸ್ ಅಂತ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಗಾಡ್ಸ್ ವಿನಿಯಾರ್ಡ್, ದೇವರ ದ್ರಾಕ್ಷಿ ತೋಟ. ದೇವರು ತನ್ನ ಜನರನ್ನ ದ್ರಾಕ್ಷಿ ತೋಟದಂತೆ ಕಾಪಾಡುತ್ತಾರೆ. ಶುದ್ಧೀಕರಿಸಿದ ನಂತರ ಅವರನ್ನ ಮತ್ತೆ ತನ್ನ ಬಳಿಗೆ ಸೇರಿಸಿಕೊಳ್ಳುತ್ತಾರೆ. ಹಾಗಾಗಿ ದೇವರ ಶಿಕ್ಷೆಯ ಉದ್ದೇಶ ನಾಶವಲ್ಲ, ಪುನಃಸ್ಥಾಪನೆ ಅಂತ ನಾವು ತಿಳ್ಕೊತೀವಿ. ದೇವರ ತಿದ್ದುಪಡಿಯನ್ನ ಸ್ವೀಕರಿಸಿ ದೇವರು ತನ್ನ ಮಕ್ಕಳನ್ನ ಎಂದಿಗೂ ಬಿಡುವುದಿಲ್ಲ ಅಂತ ನಾವು ತಿಳ್ಕೊತೀವಿ. 28ನೇ ಅಧ್ಯಾಯ, ನಿಜವಾದ ಅಸ್ತಿವಾರ, ದ ಶ್ಯೂರ್ ಫೌಂಡೇಶನ್. ಅಹಂಕಾರಿಯಾದ ನಾಯಕರನ್ನ ದೇವರು ಎಚ್ಚರಿಸುತ್ತಾರೆ. ಆತನು ಸಿಯೋನಿನಲ್ಲಿ ದೃಢವಾದ ಅಸ್ತಿವಾರದ ಕಲ್ಲನ್ನ ಇಡುವುದಾಗಿ ವಾಗ್ದಾನ ಮಾಡುತ್ತಾರೆ. ಹಾಗಾಗಿ ದೇವರ ಅಸ್ತಿವಾರದ ಮೇಲೆ ಕಟ್ಟಿದ ಜೀವನ ಎಂದಿಗೂ ಕುಸಿಯುವುದಿಲ್ಲ ಅಂತ ನಾವು ತಿಳ್ಕೊತೀವಿ. ಲೈಫ್ ಬಿಲ್ಟ್ ಆನ್ ಗಾಡ್ಸ್ ಫೌಂಡೇಶನ್ ವಿಲ್ ನೆವರ್ ಫೇಲ್. ನಿಮ್ಮ ಜೀವನವನ್ನ ದೇವರ ಮೇಲೆ ಕಟ್ಟಿರಿ. ಹಾಗಾಗಿ ದೇವರೇ ನಮ್ಮ ಗಟ್ಟಿಯಾದ ಬಂಡೆ ಅಂತ. ಗಾಡ್ ಇಸ್ ಆರ್ ಸಾಲಿಡ್ ರಾಕ್ ಅಂತ ನಾವು ಇಲ್ಲಿ ಓದ್ತೀವಿ. 29ನೇ ಅಧ್ಯಾಯ, ಹೃದಯದಿಂದ ಆರಾಧನೆ, ವರ್ಷಿಪ್ ಫ್ರಮ್ ದ ಹಾರ್ಟ್. ಇಲ್ಲಿ ಜನರು ತುಟಿಗಳಿಂದ ದೇವರನ್ನ ಗೌರವಿಸಿದರು, ಆದರೆ ಅವರ ಹೃದಯವು ದೂರವಾಗಿತ್ತು. ದೇವರು ನಿಜವಾದ ಆರಾಧನೆಯನ್ನು ಬಯಸುತ್ತಾರೆ ಅಂತ ಇಲ್ಲಿ ನಾವು ತಿಳ್ಕೊತೀವಿ. ದೇವರು ಮಾತಿಗಿಂತ ಹೃದಯವನ್ನು ನೋಡುತ್ತಾರೆ ಅಂತ ನಾವು ಅರ್ಥ ಮಾಡ್ಕೋತೀವಿ. ಗಾಡ್ ಲುಕ್ಸ್ ಅಟ್ ದ ಹಾರ್ಟ್, ನಾಟ್ ಜಸ್ಟ್ ವರ್ಡ್ಸ್. ಹೃದಯಪೂರ್ವಕವಾಗಿ ದೇವರನ್ನ ಆರಾಧಿಸಿ. ವರ್ಷಿಪ್ ಗಾಡ್ ವಿತ್ ಆಲ್ ಯೋರ್ ಹಾರ್ಟ್. ದೇವರಿಗೆ ನಿಜವಾದ ಹೃದಯವೇ ಇಷ್ಟ. ಗಾಡ್ ಲವ್ಸ್ ಅ ಸಿನ್ಸಿಯರ್ ಹಾರ್ಟ್ ಅಂತ ನಾವು ತಿಳ್ಕೊತೀವಿ. 30ನೇ ಅಧ್ಯಾಯ, ಯೆಶಾಯನ ಪುಸ್ತಕ. ದೇವರನ್ನ ನಿರೀಕ್ಷಿಸಿ, ವೇಟ್ ಫಾರ್ ದ ಲಾರ್ಡ್. ಯಹೂದದ ದೇವರ ಬದಲು ಈಜಿಪ್ಟ್ನ ಸಹಾಯವನ್ನ ಹುಡುಕಿದ ದೇವರು ನನ್ನ ಬಳಿಗೆ ಹಿಂತಿರುಗಿ ನಾನು ನಿಮಗೆ ಕೃಪೆ ತೋರಿಸುತ್ತೇನೆ ಎಂದು ಕರೆಯುತ್ತಾರೆ. ಜೂಡಾ ಲುಕ್ಸ್ ಟು ಈಜಿಪ್ಟ್ ಇನ್ಸ್ಟೆಡ್ ಆಫ್ ಗಾಡ್. ದ ಲಾರ್ಡ್ ಲವಿಂಗ್ಲಿ ಕಾಲ್ಸ್ ಹಿಸ್ ಪೀಪಲ್ ಟು ರಿಟರ್ನ್ ಅಂಡ್ ಟ್ರಸ್ಟ್. ಹಾಗಾಗಿ ದೇವರು ತನ್ನ ಜನರನ್ನ ಕಾಯುತ್ತಾ ಕೃಪೆ ತೋರಿಸಲು ಸಿದ್ಧರಾಗಿದ್ದಾರೆ. ಗಾಡ್ ಪೇಷಂಟ್ಲಿ ವೇಟ್ಸ್ ಟು ಶೋ ಗ್ರೇಸ್ ಟು ಹಿಸ್ ಪೀಪಲ್. ಸೊ ಮೊದಲು ದೇವರ ಸಹಾಯವನ್ನ ಹುಡುಕಿ, ದೇವರ ಉತ್ತರವೇ ಅತ್ಯುತ್ತಮ ಉತ್ತರವಾಗುತ್ತದೆ. ಸೀಕ್ ಗಾಡ್ ಅಂಡ್ ಗಾಡ್ಸ್ ಆನ್ಸರ್ ಇಸ್ ದ ಬೆಸ್ಟ್ ಆನ್ಸರ್ ಅಂತ ಯೆಶಾಯನು ಹೇಳ್ತಾನೆ. 31ನೇ ಅಧ್ಯಾಯ, ದೇವರೇ ನಮ್ಮ ರಕ್ಷಣೆ, ದ ಲಾರ್ಡ್ ಆರ್ ಡಿಫೆಂಡರ್. ಕುದುರೆಗಳನ್ನ, ಸೇನೆಯನ್ನು ನಂಬಬೇಡಿ ಎಂದು ದೇವರು ಹೇಳುತ್ತಾರೆ. ನಿಜವಾದ ರಕ್ಷಣೆ ದೇವರಿಂದಲೇ ಬರುತ್ತದೆ. ಗಾಡ್ ವಾಂಟ್ಸ್ ಹಿಸ್ ಪೀಪಲ್ ನಾಟ್ ಟು ಟ್ರಸ್ಟ್ ಆರ್ಮೀಸ್ ಅಂಡ್ ಹಾರ್ಸಸ್. He says true protection comes from the Lord alone. ಹಾಗಾಗಿ ದೇವರ ಶಕ್ತಿ ಮಾನವನ ಶಕ್ತಿಗಿಂತ ಅನಂತವಾಗಿ ದೊಡ್ಡದು. God's power is far greater than human strength. ದೇವರ ಮೇಲೆಯೇ ನಿಮ್ಮ ಭರವಸೆಯನ್ನ ಇಡಿ. Put your confidence in God. ದೇವರು ನಮ್ಮ ಬಲವಾದ ಗುರಾಣಿ. God is our mighty shield ಅಂತ ಐಸಾಯ 31 ಚಾಪ್ಟರ್ 31 ಹೇಳುತ್ತೆ. 32ನೇ ಅಧ್ಯಾಯ, ನೀತಿಯ ರಾಜ, ದ ರೈಚಿಯಸ್ ಕಿಂಗ್. ಒಬ್ಬ ನೀತಿವಂತ ರಾಜನು ಆಳುವ ದಿನ ಬರಲಿದೆ. ದೇವರ ಆತ್ಮ ಸುರಿದಾಗ ದೇಶದಲ್ಲಿ ನ್ಯಾಯ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. A righteous king will reign. When God's spirit is poured out, justice, peace and fruitfulness will fill the land. ನಿಜವಾದ ಶಾಂತಿ ದೇವರ ನೀತಿಯಿಂದ ಹುಟ್ಟುತ್ತದೆ. True peace is the fruit of God's righteousness. ಹಾಗಾಗಿ ನೀತಿಯ ಮಾರ್ಗದಲ್ಲಿ ನಡೆಯಿರಿ ಅಂತ ಯೆಶಾಯ ಪುಸ್ತಕ ನಮ್ಮನ್ನ ಕರೆಯುತ್ತದೆ. ವಾಕ್ ಇನ್ ರೈಚಿಯಸ್ನೆಸ್. ದೇವರ ನೀತಿ ಶಾಂತಿಯನ್ನ ತರುತ್ತದೆ. ಗಾಡ್ಸ್ ರೈಚಿಯಸ್ನೆಸ್ ಆಲ್ವೇಸ್ ಬ್ರಿಂಗ್ಸ್ ಪೀಸ್. 33ನೇ ಅಧ್ಯಾಯ, ದೇವರೇ ನಮ್ಮ ರಾಜ, ಲಾರ್ಡ್ ಇಸ್ ಆರ್ ಕಿಂಗ್. ಅಸಿರಿಯನ ಶಕ್ತಿಯ ನಡುವೆಯೂ ಯೆಶಾಯನ ದೇವರ ಮೇಲೆ ಭರವಸೆ ಇಡಲು ಜನರನ್ನ ಕರೆಯುತ್ತಾನೆ. ದೇವರೇ ನ್ಯಾಯಾಧೀಶ, ರಾಜ ಮತ್ತು ರಕ್ಷಕನು. Even as Assyria threatens, Isaiah calls the people to trust God. God is our judge,
ಕಿಂಗ್ ಅಂಡ್ ಸೇವಿಯರ್. ಹಾಗಾಗಿ ದೇವರ ಸನ್ನಿಧಾನವೇ ತನ್ನ ಜನರ ನಿಜವಾದ ಭದ್ರತೆ. ಗಾಡ್ಸ್ ಪ್ರೆಸೆನ್ಸ್ ಇಸ್ ದ ಟ್ರೂ ಸೆಕ್ಯೂರಿಟಿ ಆಫ್ ಹಿಸ್ ಪೀಪಲ್. ಭಯದ ಸಮಯದಲ್ಲೂ ದೇವರನ್ನ ನಂಬಿರಿ. ಟ್ರಸ್ಟ್ ಗಾಡ್ ಇವನ್ ಇನ್ ಟೈಮ್ಸ್ ಆಫ್ ಫಿಯರ್. ದೇವರೊಂದಿಗೆ ಇದ್ದರೆ ನಾವು ಸುರಕ್ಷಿತರು. ವಿತ್ ಗಾಡ್ ವಿ ಆರ್ ಆಲ್ವೇಸ್ ಸೇಫ್ ಅಂತ ಐಸಾಯ ಪುಸ್ತಕ ಹೇಳುತ್ತೆ. 34ನೇ ಅಧ್ಯಾಯ, ದೇವರ ನ್ಯಾಯ, ಗಾಡ್ಸ್ ಜಡ್ಜ್ಮೆಂಟ್. ದೇವರು ಎದೋಮಿನ ಮೇಲೆ ನ್ಯಾಯ ತೀರ್ಪು ಪ್ರಕಟಿಸುತ್ತಾರೆ. ದುಷ್ಟತನವು ಶಾಶ್ವತವಾಗಿ ಉಳಿಯುವುದಿಲ್ಲ. ಗಾಡ್ ಅನೌನ್ಸಸ್ ಜಡ್ಜ್ಮೆಂಟ್ ಆನ್ ಈಡಾಮ್. Evil will not last forever. ದೇವರ ನ್ಯಾಯ ಎಂದಿಗೂ ತಪ್ಪುವುದಿಲ್ಲ. God's justice never fails. ಹಾಗಾಗಿ ನೀತಿಯ ಮಾರ್ಗವನ್ನ ಆರಿಸಿಕೊಳ್ಳಿ. ಚೂಸ್ ದ ಪಾತ್ ಆಫ್ ರೈಚಿಯಸ್ನೆಸ್. ಸೊ ದೇವರು ಯಾವಾಗಲೂ ನ್ಯಾಯವಾಗಿ ಕಾರ್ಯನಿರ್ವಹಿಸುತ್ತಾರೆ. ಗಾಡ್ ಆಲ್ವೇಸ್ ಡಸ್ ವಾಟ್ ಇಸ್ ರೈಟ್. ಪುಟ್ ಯುವರ್ ಟ್ರಸ್ಟ್ ಇನ್ ಹಿಮ್ ಅಂತ. 35ನೇ ಅಧ್ಯಾಯ, ಸಂತೋಷದ ದಾರಿ, ದ ಹೈವೇ ಆಫ್ ಹೋಲಿನೆಸ್. ಹೋಲಿನೆಸ್ಗೆ ಎಲ್ಲಿ ನಾವು ದಾರಿ ಹುಡುಕೋದು? ಬರಿದಾದ ಭೂಮಿ ಅರಳುತ್ತದೆ. ದೇವರು ತನ್ನ ಜನರಿಗೆ ಬಲ, ಆರೋಗ್ಯ ಮತ್ತು ಶಾಶ್ವತ ಸಂತೋಷವನ್ನ ನೀಡುತ್ತಾರೆ. ದ ಡೆಸರ್ಟ್ ಬ್ಲೂಮ್ಸ್ ವಿತ್ ಲೈಫ್. ಗಾಡ್ ಬ್ರಿಂಗ್ಸ್ ಸ್ಟ್ರೆಂತ್, ಹೀಲಿಂಗ್ ಅಂಡ್ ಎವರ್ಲಾಸ್ಟಿಂಗ್ ಜಾಯ್ ಟು ಹಿಸ್ ಪೀಪಲ್. ಪವಿತ್ರತೆಯೇ ದಾರಿ, ದೇವರೊಂದಿಗೆ ನಡೆಯುವ ಜೀವನವನ್ನ ಸೂಚಿಸುತ್ತದೆ. ದ ಹೈವೇ ಆಫ್ ಹೋಲಿನೆಸ್ ಸಿಂಬಲೈಸಸ್ ಎ ಲೈಫ್ ಲಿವ್ಡ್ ವಿತ್ ಗಾಡ್. ದೇವರ ದಾರಿಯಲ್ಲಿ ನಡೆಯಿರಿ. ವಾಕ್ ಇನ್ ಗಾಡ್ಸ್ ವೇಸ್. ದೇವರೊಂದಿಗೆ ನಡೆದರೆ ಸಂತೋಷ ಸಿಗುತ್ತದೆ. ವಾಕಿಂಗ್ ವಿತ್ ಗಾಡ್ ಬ್ರಿಂಗ್ಸ್ ಜಾಯ್ ಅಂತ ಈ ಅಧ್ಯಾಯ ಹೇಳುತ್ತೆ. ಮಧ್ಯೆ ವಿಶ್ವಾಸ, ಫೇತ್ ಇನ್ ದ ಫೇಸ್ ಆಫ್ ಫಿಯರ್. ಹಸಿರನ ಸೇನೆಯ ಯೆರೂಸಲೇಮಿನ ಬೆದರಿಸುತ್ತದೆ. ಅವರು ದೇವರ ಮೇಲೆ ನಂಬಿಕೆ ಇಡಬೇಡಿ ಎಂದು ಜನರನ್ನ ತಪ್ಪುದಾರಿಗೆ ಎಳೆಯಲು ಪ್ರಯತ್ನಿಸುತ್ತಾರೆ. The Assyrian army threatens Jerusalem and tries to make the people doubt their trust in God. ಶತ್ರು ಮೊದಲು ನಮ್ಮ ವಿಶ್ವಾಸವನ್ನ ಕುಗ್ಗಿಸಲು ಪ್ರಯತ್ನಿಸುತ್ತಾನೆ. The enemy first attacks our faith before anything else. ದೇವರ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ. ನೆವರ್ ಲೂಸ್ ಯುವರ್ ಟ್ರಸ್ಟ್ ಇನ್ ಗಾಡ್. ಹಾಗಾಗಿ ಭಯಕ್ಕಿಂತ ದೇವರು ದೊಡ್ಡವರು. ಗಾಡ್ ಇಸ್ ಗ್ರೇಟರ್ ದ್ಯಾನ್ ಫಿಯರ್. ವೆನ್ ಯು ಸ್ಟೇ ಕನೆಕ್ಟೆಡ್ ವಿತ್ ಗಾಡ್, ನಥಿಂಗ್ ಕ್ಯಾನ್ ಟಚ್ ಯು. ಆ ಭಯನೇ ನಿಮ್ಗೆ ಬರಲ್ಲ. ಆ ಭಯ ಬಂದ್ರೂ ಎಲ್ಲೋ ಒಂದು ಕಡೆ ನಿಮ್ಗೆ ಹೇಳ್ತಾ ಇರುತ್ತೆ, ದೇವ್ರು ನನ್ನ ಜೊತೆ ಇದ್ದಾರೆ, ಯಾರು ನನ್ಗೇನ್ ಮಾಡೋಕ್ಕಾಗಲ್ಲ. ಒಂದ್ ಕಡೆ ಹೇಳ್ತಾನೆ ಇರುತ್ತೆ. ಎಸ್ಪೆಷಲಿ ದೇವರ ವಾಕ್ಯ ಓದೋರು, ದೇವರ ವಾಕ್ಯ ಜೊತೆ ಕನೆಕ್ಟ್ ಆಗಿರೋರು. ಈ ತರ ನಾವು ಪುಸ್ತಕ ಕೇಳ್ತಾ ಇದೀವಿ. ಐಸಾಯ ಪುಸ್ತಕ ಇಷ್ಟು ದೊಡ್ಡ ಪುಸ್ತಕ, ಒಂದು ಎಷ್ಟು ದಿವಸ ಆಗುತ್ತೆ ಓದ್ಲಿಕ್ಕೆ. ಈ ಸಮರಿ ಎಲ್ಲ ನಾವು ಕುಂತ್ಕೊಂಡು ಕೇಳ್ತಾ ಇರ್ತೀವಿ, ಮೆಡಿಟೇಟ್ ಮಾಡ್ತಾ ಇರ್ತೀವಿ, ರಿಫ್ಲೆಕ್ಟ್ ಮಾಡ್ತಾ ಇರ್ತೀವಿ. ಒಂದೊಂದು ಅಧ್ಯಾಯ ಒಂದೊಂದು ದೇವರನ್ನ ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ. ಸೊ ಇದೇನಾಗುತ್ತೆ, ಒಂಥರ ಪ್ರೇಯರ್ ಟೈಮ್ ತರ ಆಗುತ್ತೆ. ಸೊ ದೇವರ ವಾಕ್ಯ ಜೊತೆ ನಾವು ಕನೆಕ್ಟ್ ಆಗಿರುವಾಗ ನಮಗೆ ಯಾರನ್ನು ಏನು ಮುಟ್ಟೋಕ್ಕಾಗಲ್ಲ. ಎಂಥ ಪ್ರಾಬ್ಲಮ್ ಇದ್ರು, ಎಂಥ ಫಿಯರ್ ಇದ್ರು ನಮ್ಮ ಬಾಳಲ್ಲಿ, ಎಲ್ಲವನ್ನ ನಾವು ಫೇಸ್ ಮಾಡಿ ಸಕ್ಸಸ್ಫುಲ್ ಆಗಿ ನಾವು ನೆಮ್ಮದಿಯಾಗಿ ಶಾಂತಿಯಿಂದ ಬಾಳಲು ದೇವರ ವಾಕ್ಯ ನಮಗೆ ದೊಡ್ಡ ಒಂದು ಸ್ಟ್ರೆಂತ್ ಆಗಿ ಇರುತ್ತದೆ. ಹಾಗಾಗಿ ಗಾಡ್ ಇಸ್ ಗ್ರೇಟರ್ ದೆನ್ ಫಿಯರ್. ನಥಿಂಗ್ ಕ್ಯಾನ್ ಟಚ್ ಅಸ್. 37ನೇ ಅಧ್ಯಾಯ, ಪ್ರಾರ್ಥನೆಯ ಜಯ, ದ ವಿಕ್ಟರಿ ಆಫ್ ಪ್ರೇಯರ್. ರಾಜ ಹೆಜೆಕ್ಯನು ದೇವರ ಮುಂದೆ ಪ್ರಾರ್ಥಿಸುತ್ತಾನೆ. ದೇವರು ಯೆಶಾಯನ ಮೂಲಕ ಉತ್ತರ ನೀಡಿ ಯೆರೂಸಲೇಮನ್ನ ಅದ್ಭುತವಾಗಿ ರಕ್ಷಿಸುತ್ತಾನೆ. ಕಿಂಗ್ ಹೆಜೆಕ್ಯ prays to God. Through Isaiah, God answers and miraculously saves Jerusalem. ಒಂದು ಪ್ರಾರ್ಥನೆಯು ಒಂದು ರಾಷ್ಟ್ರವನ್ನೇ ರಕ್ಷಿಸಿತು. ಒನ್ ಪ್ರೇಯರ್ brought deliverance to an entire nation. ಹಾಗಾಗಿ ಸಂಕಷ್ಟದಲ್ಲಿ ಮೊದಲು ಪ್ರಾರ್ಥಿಸಿರಿ. ಪ್ರೇ ಫಸ್ಟ್ ಇನ್ ಎವ್ರಿ ಕ್ರೈಸಿಸ್ ಅಂತ ಯೆಶಾಯ ಪುಸ್ತಕ ಹೇಳುತ್ತೆ. ಪ್ರಾರ್ಥನೆ ದೇವರ ಬಾಗಿಲು ತೆರೆಸುತ್ತದೆ. ಪ್ರೇಯರ್ ಓಪನ್ಸ್ ಗಾಡ್ಸ್ ಡೋರ್. ಮತ್ತೆ ಹೆಚ್ಚಿಸಿದ ಆಯುಷ್ಯ, ಅ ಲೈಫ್ ಎಕ್ಸ್ಟೆಂಡೆಡ್. ಹೆಜೆಕ್ಯನು ಅಸ್ವಸ್ಥನಾಗುತ್ತಾನೆ. ಆತನು ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ದೇವರು ಅವನಿಗೆ ಇನ್ನೂ 15 ವರ್ಷಗಳ ಆಯುಷನ್ನ ಕೂಡುತ್ತಾರೆ. ಹೆಜೆಕ್ಯ ಬಿಕಮ್ಸ್ ವೆರಿ ಇಲ್, ಸೀರಿಯಸ್ಲಿ ಇಲ್. ಆಫ್ಟರ್ ಹಿಸ್ ಹಾರ್ಟ್ಫೆಲ್ಟ್ ಪ್ರೇಯರ್, ಗಾಡ್ ಗ್ರಾಂಟ್ಸ್ ಹಿಮ್ 15 more years of life. ದೇವರು ಪ್ರಾಮಾಣಿಕ ಪ್ರಾರ್ಥನೆಯನ್ನ ಕೇಳುತ್ತಾರೆ. ಗಾಡ್ ಆಲ್ವೇಸ್ ಹಿಯರ್ಸ್ ಸಿನ್ಸಿಯರ್ ಪ್ರೇಯರ್ಸ್. ಹಾಗಾಗಿ ನಿಮ್ಮ ಹೃದಯವನ್ನ ದೇವರ ಮುಂದೆ ತೆರೆಯಿರಿ. Put out your heart before God. Any trouble, anything that comes in your life, remember first to go to God. Talk to Him. Open your heart to Him than going to anybody else in the world.
Tell him what you are and ask him what you want. He will definitely answer your prayer and he will grant what you want. ಸೊ ದೇವರು ಕಣ್ಣೀರಿನ ಪ್ರಾರ್ಥನೆಯನ್ನ ಕೇಳುತ್ತಾರೆ. ಗಾಡ್ ಹಿಯರ್ಸ್ ಎವ್ರಿ tearful prayer. ಈ ಹೆಜೆಕಿಯ ಅಧ್ಯಾಯ ಓದಿ ನಾವು ಪ್ರೇಯರ್ ಮಾಡಿದಾಗ ಇಟ್ಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪವರ್ಫುಲ್ ಪ್ರೇಯರ್ ಇನ್ ಬೈಬಲ್. ಎಸ್ಪೆಷಲಿ ವೆನ್ ಯುರ್ ಸರ್ವಿಂಗ್ ಗಾಡ್, ವೆನ್ ಯುವರ್ ದೇವ್ರ ಕಾರ್ಯ ನೀವು ಮಾಡುವಾಗ ಏನೇ ತೊಂದರೆ ಬಂದ್ರೂ ಈ ಅಧ್ಯಾಯ ನೀವು ಓದಿ ಅವ್ನು ಎಜೆಕಿಯ ಪ್ರೇಯರ್ ಮಾಡ್ದಂಗೆ ಪ್ರೇಯರ್ ಮಾಡಿ ನೋಡಿ, ನೀವು ಕೇಳೋದಕ್ಕಿಂತ 10 ಬಾರಿ ಆಶೀರ್ವಾದ ನಿಮ್ಗೆ ಸಿಗುತ್ತೆ. when you pray like Hezekiah, you will get abundance blessings flowing on you. ನೆಕ್ಸ್ಟ್ ಅಧ್ಯಾಯ ಅಹಂಕಾರದ ಎಚ್ಚರಿಕೆ. a warning against pride. ಹೆಜೆಕ್ಯನು ಬಾಬೆಲಿನ ದೂತರಿಗೆ ತನ್ನ ಎಲ್ಲಾ ಐಶ್ವರ್ಯವನ್ನ ತೋರಿಸುತ್ತಾನೆ. ಯೆಶಾಯನು ಇದರಿಂದ ಮುಂದಿನ ಬಂಧನದ ಬಗ್ಗೆ ಎಚ್ಚರಿಕೆ ನೀಡುತ್ತಾನೆ. ನಾವು ಹೆಜೆಕಿಯ ಪ್ರೇಯರ್ ಎಲ್ಲ ಆನ್ಸರ್ ಮಾಡಾಯ್ತು, ಚೆನ್ನಾಗೂ ಆಯ್ತು ಅವನ್ಗೆ. Now he becomes proud. Hezekiah proudly shows his treasure to Babylon's messengers. Isaiah warns that these treasures will one day be taken away. ಒಂದು ಸಣ್ಣ ಅಹಂಕಾರವು ದೊಡ್ಡ ಪರಿಣಾಮಗಳನ್ನ ಉಂಟು ಮಾಡಬಹುದು. ನಮಗೆಲ್ಲ ಸಿಕ್ತು ಅಂತ ನಾವು ಹೋಗಿ ತೋರ್ಸ್ಕೊಳಕ್ ಹೋದ್ರೆ ಈ ತರ ಆಗುತ್ತೆ. ಈವನ್ ಅ ಸ್ಮಾಲ್ ಆಕ್ಟ್ ಆಫ್ ಪ್ರೈಡ್ ಕ್ಯಾನ್ ಹ್ಯಾವ್ ಲಾಸ್ಟಿಂಗ್ ಕಾನ್ಸಿಕ್ವೆನ್ಸಸ್ ಅಂತ ದೇವರ ವಾಕ್ಯ ಹೇಳುತ್ತೆ. ಯಶಸ್ಸಿನಲ್ಲಿಯೂ ದೇವರಿಗೆ ಮಹಿಮೆ ಕೊಡಿ. ಗಿವ್ ಗಾಡ್ ದ ಗ್ಲೋರಿ ಈವನ್ ಇನ್ ಸಕ್ಸಸ್ ಅಂತ ನಾವು ತಿಳ್ಕೊತೀವಿ. ಎಲ್ಲ ಮಹಿಮೆಯು ದೇವರಿಗೆ ಸೇರಿದೆ. ಆಲ್ ಗ್ಲೋರಿ ಬಿಲಾಂಗ್ಸ್ ಟು ಗಾಡ್. 40ನೇ ಅಧ್ಯಾಯ ಸಾಂತ್ವನದ ದೇವರು. ಸಾಂತ್ವನದ ದೇವರು, ಗಾಡ್ ಆಫ್ ಕಂಫರ್ಟ್. ದೇವರು ತನ್ನ ಜನರಿಗೆ ಸಾಂತ್ವನವನ್ನ ನೀಡುತ್ತಾರೆ. ಆತನು ಎಲ್ಲಕ್ಕಿಂತ ಶಕ್ತಿಶಾಲಿ ಸೃಷ್ಟಿಕರ್ತನು. ಆತನನ್ನ ನಿರೀಕ್ಷಿಸುವವರಿಗೆ ಹೊಸ ಬಲವನ್ನ ದೇವರು ಕೊಡುತ್ತಾರೆ. ಗಾಡ್ ಕಂಫರ್ಟ್ಸ್ ಹಿಸ್ ಪೀಪಲ್. He is the mighty creator who gives new strength to those who wait upon him. ಸೊ ದೇವರು ಎಂದಿಗೂ ದಣಿಯುವುದಿಲ್ಲ, ಆತನು ದಣಿದವರಿಗೆ ಬಲ ಕೊಡುತ್ತಾರೆ. God never grows weary and gives strength to the weary. ದೇವರ ಮೇಲೆ ನಿರೀಕ್ಷೆ ಇಡಿ. Wait patiently on the Lord. ಹಾಗಾಗಿ ದೇವರು ದಣಿದವರಿಗೆ ಹೊಸ ರೆಕ್ಕೆಗಳನ್ನ ಕೊಡುತ್ತಾರೆ. God gives new wings to the weary ಅಂತ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಭಯಪಡಬೇಡ. ಡೂ ನಾಟ್ ಫಿಯರ್. ಯೆಶಾಯ ಹೇಳ್ತಾನೆ, ಭಯಪಡಬೇಡಿ. ದೇವರು ತನ್ನ ಜನರಿಗೆ ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂದು ಧೈರ್ಯ ತುಂಬುತ್ತಾರೆ. ಆತನು ಅವರನ್ನ ತನ್ನ ಬಲಗೈಯಿಂದ ಹಿಡಿದು ನಡೆಸುತ್ತಾನೆ. ಗಾಡ್ ಎನ್ಕರೇಜಸ್ ಹಿಸ್ ಪೀಪಲ್ ಸೇಯಿಂಗ್, ಡೂ ನಾಟ್ ಫಿಯರ್, ಫಾರ್ ಐ ಆಮ್ ವಿತ್ ಯು. ಹಿ ಅಪ್ಹೋಲ್ಡ್ಸ್ ದೆಮ್ ವಿತ್ ಹಿಸ್ ರೈಚಿಯಸ್ ಹ್ಯಾಂಡ್. ಭಯಪಡಬೇಡ ಎಂಬುದು ಬೈಬಲ್ನ ಅತ್ಯುತ್ತಮ ಪ್ರೀತಿ ಪಾತ್ರವಾದ ಭರವಸೆಗಳಲ್ಲಿ ಒಂದು. Do not fear is one of the Bible's most comforting promises. ಸೊ ಭಯದ ಬದಲು ದೇವರನ್ನ ನಂಬಿರಿ. ರಿಪ್ಲೇಸ್ ಫಿಯರ್ ವಿತ್ ಫೇತ್. ದೇವರು ನನ್ನ ಕೈ ಹಿಡಿದಿದ್ದಾರೆ ಅಂತ ನಾವು ನಂಬಬೇಕು. God is holding my hand. When you trust, it will come true in your life. ನೆಕ್ಸ್ಟ್ ದೇವರ ಸೇವಕ, God's chosen servant. ದೇವರು ತನ್ನ ಸೇವಕನನ್ನ ಜನಾಂಗಗಳಿಗೆ ನ್ಯಾಯ ಮತ್ತು ಬೆಳಕನ್ನ ತರುವವನಾಗಿ ಪರಿಚಯಿಸುತ್ತಾರೆ. ಆತನು ಸೌಮ್ಯವಾಗಿ ಜನರನ್ನ ದೇವರ ಕಡೆಗೆ ನಡೆಸುತ್ತಾರೆ. God introduces a servant who will bring justice and light to the nations with gentleness and compassion. ಸೊ ದೇವರ ಸೇವಕನು ಬಲದಿಂದಲ್ಲ, ಪ್ರೀತಿಯಿಂದ ಕಾರ್ಯನಿರ್ವಹಿಸುತ್ತಾನೆ. God's servant works through gentleness, not force. ಸೌಮ್ಯತೆಯಿಂದ ಸೇವೆ ಮಾಡಿರಿ. ಸೇವ್ others with ಜೆಂಟಲ್ನೆಸ್ ಅಂತ ಯೆಶಾಯ ಪುಸ್ತಕ ಹೇಳುತ್ತೆ. ಪ್ರೀತಿಯೇ ದೇವರ ಸೇವೆಯ ಗುರುತು. ಲವ್ ಇಸ್ ದ ಮಾರ್ಕ್ ಆಫ್ ಗಾಡ್ಸ್ ಸರ್ವೆಂಟ್. ನೆಕ್ಸ್ಟ್ ನೀನು ನನ್ನವನು. 43ನೇ ಅಧ್ಯಾಯ ಹೇಳುತ್ತೆ, ಯು ಆರ್ ಮೈನ್. ದೇವರು ತನ್ನ ಜನರಿಗೆ ನಾನು ನಿನ್ನನ್ನ ವಿಮೋಚಿಸಿದ್ದೇನೆ, ನೀನು ನನ್ನವನು ಎಂದು ಹೇಳುತ್ತಾರೆ. ನೀರಿನಲ್ಲೂ ಬೆಂಕಿಯಲ್ಲೂ ಆತನು ಅವರೊಂದಿಗಿರುತ್ತಾರೆ ಅಂತ ಈ ಅಧ್ಯಾಯ ಹೇಳುತ್ತೆ. ಗಾಡ್ ಅಶ್ಯೂರ್ಸ್ ಹಿಸ್ ಪೀಪಲ್, ಐ ಹ್ಯಾವ್ ರಿಡೀಮ್ಡ್ ಯು, ಯು ಆರ್ ಮೈನ್. He promises to be with them through every trial. ಸೊ ದೇವರು ತನ್ನ ಜನರನ್ನ ಹೆಸರಿನಿಂದ ಕರೆಯುತ್ತಾರೆ. God calls his people by name. ಯಾವ ಪರಿಸ್ಥಿತಿಯಲ್ಲೂ ದೇವರು ನಿಮ್ಮೊಂದಿಗೆ ಇದ್ದಾರೆ ಅಂತ ಈ ಅಧ್ಯಾಯ ಹೇಳುತ್ತೆ. God is with you in every situation. ನಾನು ದೇವರ ಪ್ರಿಯೆ ಮಗು. I belong to God. You have to trust that and you belong to him. ನೆಕ್ಸ್ಟ್ ನಾನೇ ಮೊದಲು ಕೊನೆಯು. ಐ ಆಮ್ ದ ಫಸ್ಟ್ ಅಂಡ್ ದ ಲಾಸ್ಟ್. 44ನೇ ಅಧ್ಯಾಯ ಹೇಳುತ್ತೆ, ದೇವರು ವಿಗ್ರಹ ವ್ಯರ್ಥೆಯನ್ನ ತೋರಿಸಿ ತಾನೇ ಒಬ್ಬನೇ
ನಿಜವಾದ ದೇವರೆಂದು ಘೋಷಿಸುತ್ತಾರೆ. ಆತನು ತನ್ನ ಜನರನ್ನ ಶ್ರಮಿಸಿ ಪುನಃ ಸ್ಥಾಪಿಸುತ್ತಾರೆ. ಗಾಡ್ ಎಕ್ಸ್ಪೋಸಸ್ ದ ಎಂಪ್ಟಿನೆಸ್ ಆಫ್ ಐಡಲ್ಸ್ and declares that he alone is the true God. He forgives and restores his people. So ದೇವರಂತೆ ಮತ್ತೊಬ್ಬ ದೇವರಿಲ್ಲ. There is no God besides the Lord. ಸೊ ದೇವರನ್ನೇ ಸಂಪೂರ್ಣವಾಗಿ ಆರಾಧಿಸಿ, ವರ್ಷಿಪ್ ಗಾಡ್ ಅಲೋನ್. ದೇವರೇ ಸಾಕು, ಗಾಡ್ ಇಸ್ ಎನಫ್ ಅಂತ ಐಸಾಯ ಪುಸ್ತಕ ನಮ್ಮನ್ನ ಇನ್ವೈಟ್ ಮಾಡುತ್ತೆ. 45ನೇ ಅಧ್ಯಾಯ, ದೇವರ ಯೋಜನೆ, ಗಾಡ್ಸ್ ಸೋವರನ್ ಪ್ಲಾನ್. ದೇವರು ಕೊರೇಶನನ್ನ ತನ್ನ ಯೋಜನೆಗಾಗಿ ಬಳಸುವುದಾಗಿ ತಿಳಿಸುತ್ತಾನೆ. ಅದನ್ನೇ ಇತಿಹಾಸವನ್ನು ನಡೆಸುವ ಏಕೈಕ ದೇವರು. ದೇವರೇ ಇತಿಹಾಸವನ್ನು ನಡೆಸುವ ಏಕೈಕ ದೇವರು ಅಂತ. ಗಾಡ್ ಅಪಾಯಿಂಟ್ಸ್ ಸೈರಸ್ ಟು ಅಕಾಂಪ್ಲಿಷ್ ಹಿಸ್ ಪರ್ಪಸ್. ಹಿ ಅಲೋನ್ ರೂಲ್ಸ್ ಓವರ್ ಹಿಸ್ ಹಿಸ್ಟ್ರಿ ಅಂಡ್ ನೇಷನ್ಸ್. ಕೊರೇಶನ ಹೆಸರು ಅವನು ಹುಟ್ಟುವ ಮೊದಲೇ ಪ್ರವಾದಿಸಲ್ಪಟ್ಟಿತ್ತು. ಸೈರಸ್ ವಾಸ್ ನೇಮ್ಡ್ ಇನ್ ಪ್ರಾಫೆಸಿ ಲಾಂಗ್ ಬಿಫೋರ್ ಹಿ ವಾಸ್ ಬಾರ್ನ್. ಸೊ ದೇವರಿಗೆ ಎಲ್ಲವೂ ತಿಳಿದಿದೆ. ಗಾಡ್ ನೋಸ್ ಆರ್ ಫ್ಯೂಚರ್. ಗಾಡ್ ನೋಸ್ ದ ಫ್ಯೂಚರ್. ನಮ್ಮನ್ನ ಹೊರುವ ದೇವರು. 46ನೇ ಅಧ್ಯಾಯ, ನಮ್ಮನ್ನ ಹೊರುವ ದೇವರು. ದ ಗಾಡ್ ಹೂ ಕ್ಯಾರೀಸ್ ಅಸ್. ವಿಗ್ರಹಗಳನ್ನ ಜನರು ಹೊತ್ತುಕೊಳ್ಳಬೇಕು, ಆದರೆ ದೇವರು ತನ್ನ ಜನರನ್ನ ಬಾಲ್ಯದಿಂದ ವೃದ್ಧಾಪ್ಯದವರಾಗಿ ಹೊರುತ್ತಾರೆ. ಆತನು ಎಂದಿಗೂ ಕೈ ಬಿಡುವುದಿಲ್ಲ. ಪೀಪಲ್ ಕ್ಯಾರಿ ಐಡಲ್ಸ್, ಬಟ್ ಗಾಡ್ ಕ್ಯಾರೀಸ್ ಹಿಸ್ ಪೀಪಲ್ ಫ್ರಮ್ ಬರ್ತ್ ಟು ಓಲ್ಡ್ ಏಜ್. ಹಿ ನೆವರ್ ಅಬ್ಯಾಂಡನ್ಸ್ ದೋಸ್ ಹೂ ಟ್ರಸ್ಟ್ ಹಿಮ್. ಸೊ ದೇವರು ನಮ್ಮ ಭಾರವನ್ನ ಮಾತ್ರವಲ್ಲ, ನಮ್ಮನ್ನೇ ಹೊರುತ್ತಾರೆ. ಗಾಡ್ ನಾಟ್ ಓನ್ಲಿ ಕ್ಯಾರೀಸ್ ಆರ್ ಬರ್ಡನ್ಸ್, ಬಟ್ ಹಿ ಕ್ಯಾರೀಸ್ ಅಸ್ ಅಂತ ನಾವಿಲ್ಲಿ ಓದ್ತೀವಿ. ನಿಮ್ಮ ಜೀವನವನ್ನ ದೇವರ ಕೈಯಲ್ಲಿ ಒಪ್ಪಿಸಿ. ಪ್ಲೇಸ್ ಯೋರ್ ಲೈಫ್ ಇನ್ ಗಾಡ್ಸ್ ಹ್ಯಾಂಡ್. ದೇವರ ಕೈಗಳಲ್ಲಿ ನಾವು ಸದಾ ಸುರಕ್ಷಿತರು. ವಿ ಆರ್ ಆಲ್ವೇಸ್ ಸೇಫ್ ಇನ್ ಗಾಡ್ಸ್ ಹ್ಯಾಂಡ್. 47ನೇ ಅಧ್ಯಾಯ, ಬಾಬೇಲಿನ ಅವಮಾನ, ದ ಫಾಲ್ ಆಫ್ ಬ್ಯಾಬಿಲೋನ್. ಒಮ್ಮೆ ಮಹಿಮೆಯಿಂದಿದ್ದ ಬಾಬೇಲ್ ತನ್ನ ಅಹಂಕಾರ ಮತ್ತು ಕ್ರೌರ್ಯದಿಂದ ಕುಸಿಯುತ್ತದೆ. ತನ್ನ ಜ್ಞಾನ ಮತ್ತು ವಿದ್ಯೆಯ ಮೇಲೆ ನಂಬಿಕೆ ಇಟ್ಟರು. ಆಗ ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಬ್ಯಾಬಿಲೋನ್, ಒನ್ಸ್ ಪ್ರೌಡ್ ಅಂಡ್ ಪವರ್ಫುಲ್, ಫಾಲ್ಸ್ ಬಿಕಾಸ್ ಆಫ್ ಇಟ್ಸ್ ಪ್ರೈಡ್ ಅಂಡ್ ಕ್ರೂಯಲ್ಟಿ. Its wisdom and magic cannot save it from God's judgment. ಸೊ ಮಾನವನ ಜ್ಞಾನಕ್ಕಿಂತ ದೇವರ ಜ್ಞಾನವೇ ಶ್ರೇಷ್ಠ. God's wisdom is greater than human wisdom. ದೇವರಿಗಿಂತ ಬೇರೆ ಯಾವುದರ ಮೇಲೂ ಭರವಸೆ ಇಡಬೇಡಿ. Trust in God alone. Don't go behind anyone and anything else. ದೇವರ ಮುಂದೆ ಅಹಂಕಾರ ನಿಲ್ಲುವುದಿಲ್ಲ. Pride cannot stand before ಗಾಡ್. 48ನೇ ಅಧ್ಯಾಯ, ದೇವರ ಸಹನೆ, ಗಾಡ್ಸ್ ಪೇಷನ್ಸ್. ಇಸ್ರಾಯೇಲರು ದೇವರಿಗೆ ನಂಬಿಗಸ್ತರಾಗಿದ್ದರು. ದೇವರು ತನ್ನ ನಾಮದ ನಿಮಿತ್ತ ಅವರನ್ನ ಕೈ ಬಿಡಲಿಲ್ಲ. ಆತನು ಅವರನ್ನ ಸರಿಯಾದ ದಾರಿಯಲ್ಲಿ ನಡೆಸಲು ಬಯಸುತ್ತಾರೆ. This chapter we read, although Israel was unfaithful, God remained patient for the sake of his name and desire to lead them in the right way. ದೇವರ ಸಹನೆಯು ಪಶ್ಚಾತ್ತಾಪಕ್ಕೆ ಅವಕಾಶ ನೀಡುತ್ತದೆ. ಗಾಡ್ಸ್ ಪೇಷನ್ಸ್ ಗಿವ್ಸ್ ಅಸ್ ಟೈಮ್ ಟು ರಿಪೆಂಟ್. ದೇವರ ಮಾರ್ಗದರ್ಶನವು ಅನುಸರಿಸಿ. ಫಾಲೋ ಗಾಡ್ಸ್ ಗೈಡೆನ್ಸ್. ದೇವರು ಎಂದಿಗೂ ನಮ್ಮನ್ನ ಬಿಡುವುದಿಲ್ಲ. ಗಾಡ್ ನೆವರ್ ಗಿವ್ಸ್ ಅಪ್ ಆನ್ ಅಸ್ ಅಂತ ಇಲ್ಲಿ ಓದ್ತೀವಿ. 49ನೇ ಅಧ್ಯಾಯ, ಎಲ್ಲರಿಗೂ ರಕ್ಷಣೆ. ಸಾಲ್ವೇಷನ್ ಇಸ್ ಫಾರ್ ಆಲ್. ದೇವರ ಸೇವಕನು ಇಸ್ರೇಲಿಗಷ್ಟೇ ಅಲ್ಲ, ಎಲ್ಲಾ ಜನಾಂಗಗಳಿಗೂ ಬೆಳಕಾಗುವನೆಂದು ದೇವರು ವಾಗ್ದಾನ ಮಾಡುತ್ತಾರೆ. ಆತನು ತನ್ನ ಜನರನ್ನ ಎಂದಿಗೂ ಮರೆತಿರುವುದಿಲ್ಲ. God's servant will be a light not only to Israel but to all nations. Therefore God never forgets his people. ದೇವರು ತನ್ನ ಜನರನ್ನ ತನ್ನ ಕರಗಳಲ್ಲಿ ಕೆತ್ತಿಕೊಂಡಿದ್ದಾರೆ. God has engraved his people on the palms of his hands. ಈ ಅಧ್ಯಾಯ ಐಶಾಯ 49ನೇ ಅಧ್ಯಾಯ. ಗಾಡ್ ಸೇಸ್ he has engraved you in his palms. ಸೊ ದೇವರು ತನ್ನ ಜನರನ್ನ ತನ್ನ ಕರಗಳಲ್ಲಿ ಕೆತ್ತಿಕೊಂಡಿದ್ದಾರೆ. God has engraved his people on the palms of his hands. ಸೊ ದೇವರು ನಿಮ್ಮನ್ನ ಎಂದಿಗೂ ಮರೆತಿರುವುದಿಲ್ಲ. God will never forget you. ಹಾಗಾಗಿ ನಾವು ದೇವರ ಹತ್ರ ಮಾತಾಡುವಾಗ, ಪ್ರೇಯರ್ ಮಾಡುವಾಗ ಈ ದೇವರ ವಾಕ್ಯಗಳನ್ನ ಓದಿ, ದೇವರೇ ಹೀಗೆ ಹೇಳಿದ್ದೀರಾ, ಈ ವಾಕ್ಯವನ್ನ ನಾನು ನನ್ನ ಬಾಳಿಗೆ ಸ್ವೀಕರಿಸ್ತೀನಿ. ಐ ಕ್ಲೇಮ್ ದಿಸ್ ವರ್ಡ್ ಫಾರ್ ಮೈ ಸೆಲ್ಫ್, ಫಾರ್ ಮೈ ಲೈಫ್, ಫಾರ್ ಮೈ ಸಿಚುವೇಶನ್ ಅಂತ ನಾವು ದೇವರನ್ನ ಕೇಳಿದಾಗ ಯಾಕಾಗಲ್ಲ? ಖಂಡಿತವಾಗ್ಲೂ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ. ಹಾಗಾಗಿ ಅಧ್ಯಾಯ ಹೇಳಂಗೆ, ನಾನು ಸದಾ
ದೇವರ ಹೃದಯದಲ್ಲಿ ಇದ್ದೇನೆ ಅಂತ ನಾವು ನಂಬಬೇಕು. ಐ ಆಮ್ ಆಲ್ವೇಸ್ ಇನ್ ಗಾಡ್ಸ್ ಹಾರ್ಟ್ ಅಂತ. 50ನೇ ಅಧ್ಯಾಯ ವಿಧೇಯ ಸೇವಕ, ದಿ ಒಬೀಡಿಯಂಟ್ ಸರ್ವೆಂಟ್. ದೇವರ ಸೇವಕನು ಕಷ್ಟಗಳ ನಡುವೆಯೂ ದೇವರಿಗೆ ಸಂಪೂರ್ಣ ವಿಧೇಯನಾಗಿರುತ್ತಾನೆ. ದೇವರ ಸಹಾಯದಿಂದ ಆತನು ಧೈರ್ಯವಾಗಿ ನಿಂತಿರುತ್ತಾನೆ. ಗಾಡ್ ಸರ್ವೆಂಟ್ ರಿಮೇನ್ಸ್ ಒಬೀಡಿಯಂಟ್ ಈವನ್ ಥ್ರೂ ಸಫರಿಂಗ್. ದ ಲಾರ್ಡ್ ಹೆಲ್ಪ್ಸ್ ಹಿಮ್ ಸ್ಟ್ಯಾಂಡ್ ಫರ್ಮ್. ವಿಧೇಯತೆ ಕಷ್ಟದಲ್ಲಿಯೂ ದೇವರ ಮೇಲಿನ ನಂಬಿಕೆಯನ್ನ ತೋರಿಸುತ್ತದೆ. ಸೊ ಒಬೀಡಿಯನ್ಸ್ ರಿವೀಲ್ಸ್ ಟ್ರಸ್ಟ್ ಇನ್ ಗಾಡ್ ಈವನ್ ಡ್ಯೂರಿಂಗ್ ಸಫರಿಂಗ್. ಕಷ್ಟದಲ್ಲಿಯೂ ದೇವರಿಗೆ ವಿಧೇಯರಾಗಿರಿ. ಸ್ಟೇ ಒಬೀಡಿಯಂಟ್ ಇನ್ ಗಾಡ್ ಈವನ್ ಇನ್ ಡಿಫಿಕಲ್ಟ್ ಟೈಮ್. ಸಂತೋಷ ಸಮಯದಲ್ಲಿ ಮಾತ್ರ ಅಲ್ಲ, ನಮ್ಗೆಲ್ಲ ಸಿಕ್ಕಿದಾಗ ಮಾತ್ರ ನಾವು ಹೋಗಿ ದೇವರಿಗೆ ವಿಧೇಯರಾಗಿರೋದು, ದೇವರ ಕಾರ್ಯ ಮಾಡೋದು ಅಲ್ಲ. ಏನೇ ಸಿಚುವೇಶನ್ ನಾವು ಇದ್ರು, ಸಂತೋಷವಾಗಿದ್ರು, ಕಷ್ಟದಲ್ಲಿದ್ರು, ದೇವರಿಗೆ ವಿಧೇಯರಾಗಿರಿ ಅಂತ ಯೆಶಾಯ ಪುಸ್ತಕ ನಮ್ಮನ್ನ ಕರೆಯುತ್ತೆ. ವಿಧೇಯತೆಯು ದೇವರಿಗೆ ಸಂತೋಷ ತರುತ್ತದೆ. Obedience pleases God. When we please God, God will bless us in abundance. And that is the message for tonight from the book of Isaiah. And ದೇವರ ಕೃಪೆ ನಮ್ಮಲ್ಲಿರಲಿ. ಸೇರಿಕೊಂಡಿದ್ದಕ್ಕೆ ಎಲ್ಲರಿಗೂ ವಂದನೆಗಳು. ದೇವರ ವಾಕ್ಯನ ಕೇಳಿಕೊಂಡಿದ್ದಕ್ಕೆ ವಂದನೆಗಳು. ದೇವರ ಆಶೀರ್ವಾದ ನಮ್ಮಲ್ಲಿರಲಿ. Signing off. ಶುಭರಾತ್ರಿ. Thanks to all of you. God bless. Thank you, Rav sir, for inviting. ಓಕೆ ಮೇಡಮ್, ಥ್ಯಾಂಕ್ ಯು. Thank you so much. ಚೆನ್ನಾಗಿದೆ ಹೇಳಿದ್ರು ಎಲ್ಲ. ಐಶಾಯ ಪುಸ್ತಕ Bless. ದೊಡ್ಡ ಬೈಬಲ್, ಎರಡೆರಡು ಲೈನ್ ಒಂದೊಂದು ಅಧ್ಯಾಯ ಹೇಳಿ. ಅದೇ ಇಷ್ಟು ಪವರ್ಫುಲ್ ಆಗಿದೆ. ನಿಜ ಜೀವಿತದಲ್ಲಿ ಈ ವಾಕ್ಯಗಳು ಬಹಳ ಮುಖ್ಯ ಮೇಡಮ್. ಆಮೇನ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಕಾಲ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಗುಡ್ ನೈಟ್ ಟು ಆಲ್. ಬೈ ಬೈ. ಥ್ಯಾಂಕ್ ಯು.